ದ್ವಿತೀಯ PUCಯ ಒಂದು ಪ್ರಸಕ್ತ ವರ್ಷ ಅಂದರೆ 2024 ಮತ್ತು 25ನೇ ಸಾಲಿಗಾಗಿ ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೊರಡಿಸಿದ್ದು, ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಒಂದು ಉತ್ತರವನ್ನು ಇಂದಿನ ವಿಡಿಯೋದಲ್ಲಿ ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಸಂಪೂರ್ಣವಾದ ಉತ್ತರವನ್ನು ಇಲ್ಲಿ ನಾವು ನೋಡ್ತಾ ಹೋಗೋಣ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 39 ಇರುತ್ತೆ. ಗರಿಷ್ಠ ಅಂಕಗಳು 80. ಸೂಚನೆಗಳನ್ನು ಸರಿಯಾಗಿ ಗಮನಿಸ್ಬಿಟ್ಟು ನೀವು ಉತ್ತರಿಸಬೇಕಾಗತ್ತೆ. ಭಾಗ ಎನಲ್ಲಿ ನೋಡ್ತಾ ಹೋಗೋಣ. ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. 5 ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಕೊಟ್ಟಿರ್ತಾರೆ. ಈ 5 ಮಲ್ಟಿಪಲ್ ಚಾಯ್ಸಲ್ಲಿ 5ಕ್ಕೂ ಕೂಡ ನೀವು ಉತ್ತರಿಸಬೇಕಾಗುತ್ತೆ. ಸರಿಯಾದ ಉತ್ತರವನ್ನು ಬರೆದ್ರೆ ಒಂದೊಂದಕ್ಕೆ ಒಂದೊಂದು ಅಂಕ, ಒಟ್ಟಾರೆ 5 ಅಂಕ ಇರುತ್ತೆ. ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ ಅಂತ ಹೇಳಿದರೆ ನಾನು ಕೇವಲ ಉತ್ತರವನ್ನು ಮಾತ್ರ ಕೊಡ್ತಾ ಹೋಗ್ತೀನಿ. ಉತ್ತರ ಮೊಹೆಂಜೊದಾರೋ. ಎರಡನೆಯದು, ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷನ ವರ್ಷ ಹಾರಿಹೋಯಿತು ಎಂದು ಉಲ್ಲೇಖಿಸುತ್ತದೆ ಅನ್ನುವಂಥದ್ದು. ಉತ್ತರ ಐಹೊಳೆ ಶಾಸನ. ಪುರಂದರ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತ ಪ್ರಶ್ನೆ. ಉತ್ತರ ಶಿವಾಜಿ ಮತ್ತು ಜೈಸಿಂಗ್ ಎನ್ನುವಂತಹವರು. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿದೆ ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಕಾನ್ಪುರ್ ಮತ್ತು ನಾನಾ ಸಾಹೇಬ್ ಅನ್ನುವಂಥದ್ದು. ರಾಜ್ಯ ಪುನರ್ವಿಂಗಡಣೆ ಸಮಿತಿಯ ಚೇರ್ಮನ್ ಯಾರು ಅನ್ನುವಂಥದ್ದು ಪ್ರಶ್ನೆ. ಉತ್ತರ ಫಜಲ್ ಅಲಿ. ಮುಂದಿನದು, ಕೊಟ್ಟಿರುವಂತಹ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ 5 ಬಿಟ್ಟ ಸ್ಥಳಗಳನ್ನು ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಗಳಲ್ಲಿ ಸರಿಯಾದದನ್ನು ಆರಿಸಿಬಿಟ್ಟು ನೀವು ಬರಿಬೇಕಾಗುತ್ತೆ. 6ನೆಯ ಪ್ರಶ್ನೆ, ಬುದ್ಧ ಚರಿತವನ್ನು ಬರೆದಂಥವರು ಯಾರು ಅಂತ ಇದೆ. ಉತ್ತರ ಅಶ್ವಘೋಷ. 7ನೆಯ ಪ್ರಶ್ನೆ, ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು ಅಂದರೆ ಕಾಶಿ. ಜೈನ ಧರ್ಮ ಸ್ವೀಕರಿಸಿದ ಮೌರ್ಯ ದೊರೆ ಯಾರು ಅಂದರೆ ಚಂದ್ರಗುಪ್ತ ಮೌರ್ಯ. ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಮಾನ್ಯಕೇಟ ಆಗಿತ್ತು. ಹಾಗೆ 10ನೆಯ ಪ್ರಶ್ನೆ, ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿತವಾದಂತಹ ವರ್ಷ ಯಾವುದು ಅಂತ ಇದೆ. 1602. ಮುಂದಿನದು 11ನೆಯ ಪ್ರಶ್ನೆ, ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿಯೂ ಕೂಡ ಅಷ್ಟೇ 5 ಹೊಂದಿಸಿ ಬರೀಬೇಕಾಗುತ್ತೆ. ಇಲ್ಲಿ ಸರಿಯಾದದನ್ನು ನೋಡ್ತಾ ಹೋಗೋಣ. ಈ ಸರಿಯಾದದನ್ನೇ ನಾನು ಈಗಾಗಲೇ ಕೊಟ್ಬಿಟ್ಟಿದ್ದೇನೆ. ಹ್ಯೂಯನ್ ಸಾಂಗ್ ಅನ್ನುವಂಥದ್ದಕ್ಕೆ ಸರಿಯಾದಂತಹ ಉತ್ತರ CUK. ಬಿನಲ್ಲಿ ಪಾಂಚೋ ಅನ್ನುವಂಥದ್ದು ಚೀನಾದ ಸೇನಾನಿಯಾಗಿರ್ತಾನೆ. ಹಾಗೆ ಪೊನ್ನ ಉಭಯ ಕವಿ ಚಕ್ರವರ್ತಿ ಅನ್ನುವಂತಹ ಬಿರುದನ್ನು ಹೊಂದಿರುವಂತಹವರು. ಅಕ್ಬರ್ ದೀನ್ ಇ ಇಲಾಹಿ ಅನ್ನುವಂಥದ್ದು. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಏನು ಹೇಳ್ತಾರೆ ಅಂದರೆ ಕೈಗಾರಿಕೀಕರಣ ಇಲ್ಲವೇ ನಾಶ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಹಾಗೆ ಮುಂದಿನದು 4ನೇ ಮೇನ್ನಲ್ಲಿರುವಂಥದ್ದು, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿದ್ದಾರೆ. ಇದು 1 ಅಂಕದ ಪ್ರಶ್ನೋತ್ತರಗಳಾಗಿರುತ್ತೆ. 12ನೆಯ ಪ್ರಶ್ನೆ, ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೆ ಏನು ಅಂತ ಇದೆ. ಉತ್ತರ ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ಇದನ್ನೇ ನ್ಯೂಮಿಸ್ಮ್ಯಾಟಿಕ್ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ. ಹಳೆ ಶಿಲಾಯುಗದ ಮಾನವನನ್ನು ಕ್ವಾರ್ಟರ್ ಜಾಯಿಟ್ ಮೆನ್ ಎಂದು ಯಾರನ್ನು ಕರೀತಾರೆ ಅಂತ ಅಂದರೆ, ಹಳೆ ಶಿಲಾಯುಗದ ಜನರು ಕ್ವಾರ್ಟರ್ ಜೈಟ್ ಎಂಬ ಅತ್ಯಂತ ಗಡುಸಾದ ಕಲ್ಲನ್ನು ಬಳಸ್ತಾ ಇದ್ರಿಂದ ಅದನ್ನು ಕ್ವಾರ್ಟರ್ ಜಾಯಿಟ್ ಮೆನ್ ಅಂತ ಹೇಳ್ಬಿಟ್ಟು ಇವರನ್ನ ಕರೀತಾ ಇದ್ರು. 14ನೇ ಪ್ರಶ್ನೆ, ಕುಡುವಲೈ ಎಂದರೆ ಏನು ಅನ್ನುವಂಥದ್ದು. ಉತ್ತರ ಚೋಳರ ಗ್ರಾಮಾಡಳಿತದಲ್ಲಿ ಪ್ರತಿನಿಧಿಗಳ ಚುನಾವಣೆ ದಿನದಂದು ಗ್ರಾಮಸ್ಥರು ದೇವಾಲಯದಲ್ಲಿ ಸೇರ್ತಾ ಇದ್ರು. ಆಯ್ಕೆ ಮಾಡುವಂತಹ ಅಭ್ಯರ್ಥಿಗಳ ಹೆಸರನ್ನು ಓಲೆಗರಿಗಳ ಮೇಲ್ವೆ ಬರೆದ್ಬಿಟ್ಟು ಒಂದು ಮಡಿಕೆಯಲ್ಲಿ ಹಾಕಲಾಗ್ತಾ ಇತ್ತು. ನಂತರ ಒಬ್ಬ ಚಿಕ್ಕ ಬಾಲಕನಿಂದ ಎಲ್ಲರ ಸಮ್ಮುಖದಲ್ಲಿ ಒಂದೊಂದು ಓಲೆಯನ್ನು ಮಡಿಕೆಯಿಂದ ಹೊರತೆಗೆಯುವ ಮೂಲಕ ಪ್ರತಿನಿಧಿಗಳ ಆಯ್ಕೆಯನ್ನು ಅದು ಅಲ್ಲಿ ನಡೀತಾ ಇತ್ತು. ಈ ವ್ಯವಸ್ಥೆಯನ್ನು ಕುಡುವಲೈ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಉತ್ತರ ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದಂತಹ ರಾಜ ಅಂದರೆ ಒಡೆಯರ್. ಹಾಗೆ 16ನೇದು, ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಯಾವ ವರ್ಷ ಜರುಗಿತು ಅನ್ನುವಂಥದ್ದು. ಇದು ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಜರುಗಿದ್ದು 1893ರಲ್ಲಿ. ಹಾಗೆ ಮುಂದಿನ ಮೇಲು
ವಿಭಾಗ ಬಿಗೆ ಸಂಬಂಧಿಸಿರುವಂಥದ್ದು. ಕೆಳಗಿನ ಯಾವುದಾದರೂ 8 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಇಲ್ಲಿ 8 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. 2 ಅಂಕಗಳಿರುತ್ತೆ ಒಂದೊಂದು ಪ್ರಶ್ನೆಗೆ, ಒಟ್ಟಾರೆ 16 ಅಂಕಗಳು. ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಅಂದರೆ ಏನು ಅನ್ನುವಂಥದ್ದು ಪ್ರಶ್ನೆ. ಉತ್ತರ: ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳೇ ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು. 18ನೆಯ ಪ್ರಶ್ನೆ: ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿ ಅಂತ ಕೇಳಿದರೆ ಉತ್ತರ: ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಕಾರಣಗಳು ಆರ್ಯರ ಆಕ್ರಮಣ ಹಾಗೆ ಪ್ರಕೃತಿಯ ವಿಕೋಪವೂ ಕೂಡ ಆಗಿತ್ತು. ಮುಂದಿನದು: ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ: ಗಾರ್ಗಿ ಮತ್ತು ಮೈತ್ರೇಯಿ. ಹಾಗೆ ಬೌದ್ಧ ಧರ್ಮ ಪ್ರಸಾರಕ್ಕಾಗಿ ಕಾನಿಷ್ಕನು ಕೈಗೊಂಡ ಯಾವುದಾದರೂ 2 ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದರೆ ಉತ್ತರ: ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡಲಾಯಿತು ಮತ್ತು ಇದನ್ನು ಬೌದ್ಧ ಭಿಕ್ಷುಗಳಿಗೆ ಕೂಡ ವಿಸ್ತರಿಸಲಾಗುತ್ತೆ. ವಿಹಾರಗಳು ಮತ್ತು ಮಠಗಳನ್ನು ಭಿಕ್ಷುಗಳ ಉಪಯೋಗಕ್ಕಾಗಿ ಕಟ್ಟಲಾಯಿತು. 21ನೇದು: ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವಂತಹ ಯಾವುದಾದರೂ 2 ಮೂಲಾಧಾರಗಳನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ: ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು, ವಿಶಾಖದತ್ತನ ಮುದ್ರಾ ರಾಕ್ಷಸಂ ಮತ್ತು ದೇವಿ ಚಂದ್ರಗುಪ್ತಂ, ಹಾಗೆ ರಾಜಶೇಖರನ ಕಾವ್ಯಮೀಮಾಂಸೆ, ಪಾಹಿಯಾನ್ ಮತ್ತು ಇತ್ಸಿಂಗರ ಬರವಣಿಗೆಗಳು. ಯಾವುದಾದ್ರೂ 2 ನೀವು ಬರೀಬೇಕಾಗುತ್ತೆ. ಇಲ್ಲಿ 4 ಕೊಟ್ಟಿದ್ದೇನೆ. 22ನೆಯ ಪ್ರಶ್ನೆ: ಕರ್ನಾಟಕದ ಮೊದಲು ಅರಸು ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದಂತಹ ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದರೆ ಅಲ್ಲಿ ಕರ್ನಾಟಕದ ಮೊದಲ ಅರಸು ಅಂತ ಹೇಳಿದರೆ ಕದಂಬರು. ಹಾಗೆ ಆ ಮೊದಲ ಶಾಸನ ಅಂದರೆ ಹಲ್ಮಿಡಿ ಶಾಸನ. ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡಿದರು ಅಂತ ಇದೆ. ಉತ್ತರ: ಅರಬ್ ಪ್ರವಾಸಿ ಸುಲೇಮಾ ಅವರು 851ರಲ್ಲಿ ಅವರು ಭೇಟಿಯನ್ನು ನೀಡ್ತಾರೆ. ಹಾಗೆ ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ ರಾಜಮನೆತನಗಳನ್ನು ಹೆಸರಿಸಿ ಅಂತ ಕೇಳಿದರೆ ಉತ್ತರ: ಯಲಹಂಕ ನಾಡಪ್ರಭುಗಳು, ಕೆಳದಿಯ ನಾಯಕರು, ಚಿತ್ರದುರ್ಗದ ನಾಯಕರು, ಹಾಗೆ ಮೈಸೂರು ಒಡೆಯರು. ಚೌತ್ ಎಂದರೇನು ಅನ್ನುವಂಥದ್ದು ಪ್ರಶ್ನೆ. ಚೌತ್ ಅಂತ ಅಂದರೆ ಶಿವಾಜಿಯ ಆಡಳಿತಕ್ಕೆ ಒಳಪಡದ ಅವನ ಸಾಮ್ರಾಜ್ಯ ನೆರೆಯ ಪ್ರದೇಶಗಳು ತಾವು ಸಂಗ್ರಹಿಸಿದಂತಹ ಭೂಕಂದಾಯದಲ್ಲಿ 4ನೇ 1 ಭಾಗವನ್ನು ಶಿವಾಜಿಗೆ ನೀಡಬೇಕಾಗಿತ್ತು. ಇದನ್ನು ಚೌತ್ ಅಂತ ಹೇಳಿಬಿಟ್ಟು ಕರೀತಾ ಇದ್ರು. 26ನೆಯ ಪ್ರಶ್ನೆ: ಉತ್ತರ ಭಾರತದ ಯಾರಾದರೂ 2 ಭಕ್ತಿ ಚಳುವಳಿಯ ಸಂತರನ್ನು ಹೆಸರಿಸಿ ಅಂತ ಕೇಳಿದರೆ ರಮಾನಂದರು, ಕಬೀರರು ಮತ್ತು ಗುರುನಾನಕರು. ಹಾಗೆ ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮದ ವಿಫಲತೆಗೆ ಯಾವುದಾದರೂ 2 ಕಾರಣಗಳನ್ನು ಕೊಡಿರಿ ಅಂತ ಕೇಳಿದರೆ ಉತ್ತರವನ್ನು ನೋಡೋದಾದರೆ ಈ ದಂಗೆಯು ರಾಷ್ಟ್ರೀಯ ಲಕ್ಷಣಗಳನ್ನು ಹೊಂದಿರಲಿಲ್ಲ. ಇದು ಮಧ್ಯ ಭಾರತಕ್ಕೆ ಮಾತ್ರ ಸೀಮಿತಗೊಂಡಿತ್ತು. ರಜಪೂತರು, ಸಿಖ್ಖರು, ಬಂಗಾಳಿಗಳು, ಹೈದರಾಬಾದಿನ ನಿಜಾಮ, ಪಟಿಯಾಲದ ನವಾಬ, ಕಾಶ್ಮೀರದ ಮಹಾರಾಜ ಇವರೆಲ್ಲರೂ ಕೂಡ ಬ್ರಿಟಿಷರನ್ನು ಬೆಂಬಲಿಸ್ತಾ ಇದ್ರು. ದೊಡ್ಡ ದೊಡ್ಡ ಜಮೀನ್ದಾರರು, ವ್ಯಾಪಾರಸ್ಥರು ಮತ್ತು ಲೇವಾದೇವಿದಾರರು ಕೂಡ ಬ್ರಿಟಿಷರನ್ನು ಬೆಂಬಲಿಸಿದರು. ಹಾಗೆ ಸುಶಿಕ್ಷಿತ ಭಾರತೀಯರು ಹಳೆಯ ವ್ಯವಸ್ಥೆಯೇ ಮರಳಿ ಬರಬಹುದು ಎಂಬ ಭಯದಿಂದ ದಂಗೆಯನ್ನು ಬೆಂಬಲಿಸಲಿಲ್ಲ. ಬ್ರಿಟಿಷರ ಆಡಳಿತವು ಆಧುನೀಕರಣದ ಗುರಿಯನ್ನು ಸಾಧಿಸುವುದಾಗಿ ಅವರು ನಂಬಿದರು. ಹಾಗೆ ಇಲ್ಲಿ ಕೇವಲ 2 ಕೇಳಿದ್ದಾರೆ, ಆದರೆ ನಾನು ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿದ್ದೇನೆ. ದಂಗೆ ಕೂಡರಿಗೆ ಸರಿಯಾದಂತಹ ನಾಯಕತ್ವ, ಶಸ್ತ್ರಾಸ್ತ್ರಗಳ ಸಂಗ್ರಹಣೆ ಮತ್ತು ಸಮಾನ ಯೋಜನೆ ಇರಲಿಲ್ಲ. ಅನೇಕ ವೇಳೆ ಅವರು ಜಮೀನ್ದಾರರನ್ನು ಮತ್ತು ವ್ಯಾಪಾರಸ್ಥರನ್ನು ಕೂಡ ಲೂಟಿ ಮಾಡ್ತಾಯಿದ್ರು. ಯೋಜನೆಯಂತೆ ದಂಗೆಯು 1857ರ ಮೇ 31ರಂದು ಪ್ರಾರಂಭವಾಗಬೇಕಿತ್ತು. ಆದರೆ ಸೈನಿಕರು ಅವಸರದಲ್ಲಿದ್ದರು ಹಾಗೂ ಮೊದಲೇ ಬಂಡೆದ್ಬಿಟ್ರು. ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ಸುಸಜ್ಜಿತ ಸೈನ್ಯ, ಸಮರ್ಥ ದಂಡನಾಯಕರು, ನಿರಂತರ ಶಸ್ತ್ರಾಸ್ತ್ರಗಳ ಸರಬರಾಜು, ಟೆಲಿಗ್ರಾಫ್ ಮತ್ತು ರೈಲುಗಳ ಆರ್ಥಿಕ ಸಂಪನ್ಮೂಲಗಳು ಇತ್ಯಾದಿ ಬ್ರಿಟಿಷರಿಗೆ ಸಂಗ್ರಾಮವನ್ನು ಹತ್ತಿಕ್ಕುವಲ್ಲಿ ಸಹಾಯ ಮಾಡಿದರು. ಇಷ್ಟೆಲ್ಲ ಇದೆ, ಆದರೆ ನೀವು ಕೇವಲ 2 ಪಾಯಿಂಟನ್ನು ಮಾತ್ರ ಬರೀಬೇಕಾಗುತ್ತೆ. 2 ಮಾರ್ಕ್ಸ್ ಸಿಗಲ್ವಾ, ಸೊ ಅದಕ್ಕೆ. 28ನೆಯ ಪ್ರಶ್ನೆ: ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅಂತ ಕೇಳಿದರೆ ಉತ್ತರ: ಅದು 1828ರಲ್ಲಿ ರಾಜಾರಾಮ್ ಮೋಹನ್ ರಾಯರು ಬ್ರಹ್ಮ ಸಮಾಜವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು.
ಮೈಸೂರು ರಾಜ್ಯದ ಯಾವ ಎರಡು ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು ಅಂತ ಕೇಳಿದರೆ ಅದು ಬೆಂಗಳೂರು ಹಾಗೂ ಜೋಲಾರ್ಪೇಟ್ ಮಧ್ಯೆ. ಮುಂದಿನದು ಭಾಗ ಸಿಗೆ ಸಂಬಂಧಿಸಿರುವಂಥದ್ದು. ಕೆಳಗಿನ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ ನಿಮಗೆ 5 ಅಂಕಗಳು ಇರುತ್ತೆ. ಇಲ್ಲಿ 2 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಬೇಕಾಗುತ್ತೆ. ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣಗಳಾವುವು ಅಂತ ಕೇಳಿದರೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ವೈದಿಕ ಧರ್ಮದಲ್ಲಿನ ಗೊಂದಲಗಳು, ಪುರೋಹಿತ ವರ್ಗದ ಪರಮಾಧಿಕಾರ, ಪ್ರಾಣಿ ಬಲಿ, ಮಂತ್ರಗಳ ಪಠಣ, ಜಾತಿ ಪದ್ಧತಿ, ಮಹಾನ್ ವ್ಯಕ್ತಿಗಳ ಜನನ. ವೈದಿಕ ಧರ್ಮದಲ್ಲಿನ ಗೊಂದಲಗಳು ಏನಾಗಿತ್ತು ಅಂದರೆ ಪುರೋಹಿತರ ಪ್ರಭಾವದಿಂದಾಗಿ ಬಹಳಷ್ಟು ಕಠೋರತೆಗಳು ಧರ್ಮದೊಳಗೆ ನುಸುಳಿ ಜನರು ಬೇಸಗೊಂಡಿದ್ರು. ಪುರೋಹಿತ ವರ್ಗದ ಪರಮಾಧಿಕಾರ ಏನು ಮಾಡ್ತಾಯಿದ್ರು ಅಂದರೆ ಎಲ್ಲರಿಗಿಂತ ತಾವೇ ಶ್ರೇಷ್ಠ ಅಂತ ಹೇಳ್ಬಿಟ್ಟು ಇತರ ಜಾತಿಗಳ ಮೇಲೆ ಪರಮಾಧಿಕಾರವನ್ನು ಅವರು ಸ್ಥಾಪಿಸಿದರು. ಪ್ರಾಣಿ ಬಲಿ, ಸಾಮಾನ್ಯ ಜನರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಣಿ ಬಲಿ ಶಾಸ್ತ್ರಗಳ ವಿಧಿಗಳು ಒಂದು ಭಾಗವಾಗಿಬಿಟ್ಟಿತ್ತು ಮತ್ತು ಇವುಗಳ ಆಚರಣೆ ದುಬಾರಿಯಾಗಿತ್ತು. ಮಂತ್ರಗಳ ಪಠಣ, ಸಂಸ್ಕೃತದಲ್ಲಿದ್ದ ವೈದಿಕ ಸಾಹಿತ್ಯ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಇದರಿಂದ ಮಂತ್ರ ಪಠಣೆಯಲ್ಲಿ ನಂಬಿಕೆಯನ್ನು ಕಳೆದುಕೊಂಡರು. ಜಾತಿ ಪದ್ಧತಿ, ಬ್ರಾಹ್ಮಣರು ಉನ್ನತ ಸ್ಥಾನವನ್ನು ಹೊಂದಿದ್ರು, ಇತರೆ ವರ್ಗದವರು ಮತ್ತು ಶೂದ್ರರು ಹೇಳಿಕೊಳ್ಳಲಾಗದಂತಹ ಸಂಕಷ್ಟಗಳಿಗೆ ಅವರು ಗುರಿಯಾಗ್ಬಿಟ್ಟಿದ್ರು. ಮಹಾನ್ ವ್ಯಕ್ತಿಗಳ ಜನನ, ಇದೇ ಸಮಯದಲ್ಲಿ ಮಹಾವೀರ ಮತ್ತು ಬುದ್ಧನಂತಹ ಮಹಾ ವ್ಯಕ್ತಿಗಳ ಜನನವಾಗಿ ಅವರು ಸರಳವಾದ ಭಾಷೆ ಮತ್ತು ತತ್ವಗಳನ್ನೊಳಗೊಂಡ ಧರ್ಮಗಳನ್ನು ಬೋಧಿಸಿದರು. ಇವೆಲ್ಲವೂ ಹೊಸ ಮತಗಳ ಉದಯಕ್ಕೆ ಕಾರಣವಾಗ್ತವೆ. 31ನೇ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಸುಧಾರಣೆಗಳನ್ನು ಚಿತ್ರಿಸಿ ಅಂತ ಕೇಳಿದರೆ ಇಲ್ಲಿ ನೋಡಿ, ಅಲ್ಲಾವುದ್ದೀನ್ನ ಪ್ರಬಲ ಮತ್ತು ಸಮರ್ಥ ಆಡಳಿತಗಾರನಾಗಿದ್ದರೂ ಕೂಡ ದೈವದತ್ತ ನಂಬಿಕೆ ಇಟ್ಟಿದ್ದ. ಹಾಗೆ ಸರದಾರರು ಮತ್ತು ಅಧಿಕಾರಿಗಳ ವೈವಾಹಿಕ ಸಂಬಂಧವನ್ನು ಕೂಡ ಆತ ನಿರ್ವಹಿಸಿದ್ದ. ಅವರ ಗುಪ್ತ ಸಭೆ ಮತ್ತು ಔತಣಕೂಟಗಳನ್ನು ನಿಷೇಧಿಸಿಬಿಟ್ಟಿದ್ದ ಮತ್ತು ಗುಪ್ತಚರರನ್ನು ಕೂಡ ಆತ ನೇಮಿಸಿದ್ದ. ಸೈನಿಕರ ಸುಧಾರಣೆಗಳು ಆಯಿತು, ಕಂದಾಯ ಸುಧಾರಣೆಯನ್ನು ಮಾಡಿದ, ಆರ್ಥಿಕ ಸುಧಾರಣೆಗಳು ಕೂಡ ಉಂಟಾಯಿತು. ಹಾಗೆ ಮುಂದಿನದು ಬಸವೇಶ್ವರರ ಸಾಮಾಜಿಕ ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅಂತ ಕೇಳಿದರೆ ಉತ್ತರ ಸಾಮಾಜಿಕ ಸುಧಾರಣೆಗಳು ಅಂತಂದರೆ ಜಾತಿ ಪದ್ಧತಿ, ಮೂಢನಂಬಿಕೆ, ಬಹುದೇವತಾ ಆರಾಧನೆ, ಮೂರ್ತಿ ಪೂಜೆ, ಪ್ರಾಣಿ ಬಲಿಗಳನ್ನು ಖಂಡಿಸುವುದು, ಸಹಭೋಜನ ಮತ್ತು ಅಂತರ್ಜಾತಿ ವಿವಾಹಕ್ಕೆ ಕೂಡ ಪ್ರೋತ್ಸಾಹವನ್ನು ನೀಡಿದರು. ಕಾಯಕವೇ ಕೈಲಾಸ, ದಯವೇ ಧರ್ಮದ ಮೂಲ ಅನ್ನೋದನ್ನು ಕೂಡ ಅವರು ಪ್ರತಿಪಾದಿಸ್ತಾರೆ. ಧಾರ್ಮಿಕ ಸುಧಾರಣೆಗಳು ಅಂದರೆ ಶಕ್ತಿ, ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ರು. ಜಾತಿ ಭೇದವಿಲ್ಲದೆ ಲಿಂಗ ಪೂಜ್ಯತೆಗೆ ಆದ್ಯತೆಯನ್ನು ನೀಡಿ ಎಲ್ಲರೂ ಲಿಂಗ ಧರಿಸುವಂತೆ ಮಾಡ್ತಾರೆ. ಮುಕ್ತಿ ಸಾಧನೆಗೆ ಭಕ್ತಿ ಮಾರ್ಗವನ್ನು ಪ್ರತಿಪಾದಿಸಿದರು. ಹಾಗೆ ಶ್ರಮ ಗೌರವ ಅನ್ನು ಎತ್ತಿಡಿತಾರೆ. ಕಲ್ಯಾಣದಲ್ಲಿ ಅನುಭವ ಮಂಟಪವನ್ನು ಕೂಡ ಸ್ಥಾಪಿಸಿದರು. ಅಂದರೆ ವಚನ ಸಾಹಿತ್ಯವನ್ನು ಅವರು ಬೆಳೆಸ್ತಾರೆ. 33ನೆಯ ಪ್ರಶ್ನೆ, ಪ್ಲಾಸಿ ಕದನ ಕಾರಣಗಳನ್ನು ಮತ್ತು ಪರಿಣಾಮಗಳನ್ನು ಗುರುತಿಸಿ ಅಂತ ಕೇಳಿದರೆ ಕಾರಣಗಳು ಅಂದರೆ ರಾಜಕೀಯ ಕಾರಣಗಳು. ಶೌಕತ್ ಜಂಗ್, ಗಸ್ತಿ ಬೇಗಂ ಮುಂತಾದವರು ಸಿರಾಜುದ್ದೌಲನ ವೈರಿಗಳಾಗಿರ್ತಾರೆ. ಇವರಿಗೆ ಬ್ರಿಟಿಷರ ಬೆಂಬಲವೂ ಇತ್ತು. ದಸ್ತಕ್ಗಳ ದುರುಪಯೋಗ, ಮೊಘಲ್ ಸಾಮ್ರಾಟರು ಇಂಗ್ಲಿಷರಿಗೆ ಬಂಗಾಳದಲ್ಲಿ ತೆರಿಗೆ ರಹಿತ ವ್ಯಾಪಾರಕ್ಕಾಗಿ ಅನುಮತಿಯನ್ನು ನೀಡಿದರು. ಆದರೆ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಅದನ್ನು ಲಾಭಕ್ಕಾಗಿ ಸ್ಥಳೀಯ ವ್ಯಾಪಾರಿಗಳಿಗೆ ಮಾರಿಕೊಂಡರು. ಇದರಿಂದಾಗಿ ರಾಜ್ಯದ ಆದಾಯಕ್ಕೆ ನಷ್ಟವಾಯಿತು. ಮುಂದೆ ಫ್ರೆಂಚರಿಗೆ ಆಶ್ರಯಗಳನ್ನು ಅವರು ನೀಡಿದ್ದು ಬ್ರಿಟಿಷರನ್ನು ಕೆರಳಿಸ್ತದೆ. ನವಾಬ ಅನುಮತಿ ಇಲ್ಲದೆ ಕಲ್ಕತ್ತಾ ಕೋಟೆಯನ್ನು ಬ್ರಿಟಿಷರು ಭದ್ರಪಡಿಸಿಕೊಂಡದ್ದು ಕಪ್ಪು ಕೋಣೆಯ ದುರಂತ. ಹಾಗೆ ಪರಿಣಾಮಗಳು, ಸಿರಾಜುದ್ದೌಲನು ಸೋತು ಪಲಾಯನ ಮಾಡಲು ಹೋಗಿ ಕೊಲೆಯಾಗ್ತಾನೆ. ಮೀರ್ ಜಾಫರನನ್ನು ಬಂಗಾಳದ ನವಾಬನನ್ನಾಗಿ ಮಾಡಲಾಗ್ತದೆ. ಈ ಕದನವು ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯಕ್ಕೆ ಒಂದು ಭದ್ರವಾದಂತಹ ಬುನಾದಿ ಆಗ್ತದೆ. ಹಾಗೆ ಭಾಗ ಡಿಗೆ ಸಂಬಂಧಿಸಿರುವಂಥದ್ದು ಮುಂದಿನ ಪ್ರಶ್ನೆ, ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿದರೆ ಇದು 10 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗೆ ಉತ್ತರಿಸಿದರೆ 10 ಅಂಕಗಳು ಇರುತ್ತೆ. ಅಶೋಕನ ಜೀವನ ಹಾಗೂ ಸಾಧನೆಗಳನ್ನು ವಿಶದೀಕರಿಸಿ ಅಂತ ಕೇಳಿದರೆ ನೋಡಿ, ಇಷ್ಟು ಅಶೋಕನನ್ನ ಕುರಿತಾಗಿ ಹೇಳಬೇಕಾಗುತ್ತದೆ. ಅಶೋಕನು ಬಿಂದುಸಾರನ ಮಗನಾಗಿದ್ದ.
ಮೌರ್ಯರಲ್ಲಿಯೇ ಶ್ರೇಷ್ಠ ಅರಸನಾಗಿದ್ದಾನೆ. ಪ್ರಪಂಚದ ಅರಸರಲ್ಲಿಯೇ ಹೆಸರುವಾಸಿಯಾದಂತಹ ಚಕ್ರವರ್ತಿ ಈತ. ಶಾಸನಗಳಲ್ಲಿ ಅವನನ್ನು ದೇವನಾಮಪ್ರಿಯ ಮತ್ತು ಪ್ರಿಯದರ್ಶಿ ಅಂತ ಹೇಳ್ಬಿಟ್ಟು ಹೆಸರುವಾಸಿಯಾಗಿದ್ದಾನೆ. ಅವುಗಳು ಆತನ ಶ್ರೇಷ್ಠವಾದ ವ್ಯಕ್ತಿತ್ವವನ್ನು ಸೂಚಿಸ್ತದೆ. ಅಶೋಕನ ಪ್ರಾರಂಭಿಕ ಇತಿಹಾಸವು ಗೊಂದಲದಿಂದ ಕೂಡಿದ್ದು, ಈ ಅವಧಿಯಲ್ಲಿ ಅಶೋಕ ಮತ್ತು ಆತನ 100 ಜನ ಸಹೋದರರ ನಡುವೆ ಅಧಿಕಾರಕ್ಕಾಗಿ ಹೋರಾಟ ನಡೆದಿದೆ ಎಂದು ಇತಿಹಾಸಕಾರರು ಹೇಳ್ತಾರೆ. ಅಶೋಕನು ಅಧಿಕಾರಾವಧಿಯಲ್ಲಿ ಕಳಿಂಗವು ಶಕ್ತಿಶಾಲಿಯಾದ ರಾಜ್ಯವಾಗಿದ್ದು, ತನ್ನ ಸಾರ್ವಭೌಮತ್ವವನ್ನು ಕಳಿಂಗದ ಮೇಲೆ ವಿಸ್ತರಿಸಲು ಕಳಿಂಗದ ಮೇಲೆ ಭೀಕರವಾದಂತಹ ಕದನವನ್ನು ನಡೆಸಿದ. ಈ ಯುದ್ಧದಲ್ಲಿ ಸುಮಾರು 1,00,000 ಜನ ಪ್ರಾಣವನ್ನು ಕಳ್ಕೊಳ್ತಾರೆ. 15 ಲಕ್ಷ ಸೈನಿಕರು ಯುದ್ಧ ಕೈದಿಗಳಾಗ್ತಾರೆ ಅಂತ ಹೇಳಲಾಗಿದೆ. ಈ ರಕ್ತಪಾತವನ್ನು ಕಂಡ ಅಶೋಕನು ತುಂಬ ದುಃಖತಪ್ತನಾಗಿ ಭವಿಷ್ಯದಲ್ಲಿ ಯುದ್ಧ ಮಾಡೋದು ಬಾರದು ಅಂತ ಹೇಳ್ಬಿಟ್ಟು ಆತ ತೀರ್ಮಾನಿಸಿ ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿ ದಿಗ್ವಿಜಯಗಳ ಬದಲಾಗಿ ಧರ್ಮ ವಿಜಯ, ಜನರ ಹೃದಯವನ್ನು ಗೆಲ್ಲುವುದು ಅನ್ನುವಂತಹ ನೀತಿಯನ್ನು ಆತ ತನ್ನದನ್ನಾಗಿಸ್ಕೊಳ್ತಾನೆ. ಉಪಗುಪ್ತನೆಂಬ ಬೌದ್ಧ ಸನ್ಯಾಸಿಯ ಪ್ರಭಾವದಿಂದ ಆತನು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ. ಅಶೋಕನ ಸಾಮ್ರಾಜ್ಯವು ಉತ್ತರದಲ್ಲಿ ಕಾಶ್ಮೀರ ಮತ್ತು ಆಫ್ಘಾನಿಸ್ತಾನದ ಪ್ರದೇಶಗಳಿಂದ ದಕ್ಷಿಣದಲ್ಲಿ ಕರ್ನಾಟಕ ಅಂದರೆ ಸುವರ್ಣಗಿರಿವರೆಗೂ ಕೂಡ, ಪೂರ್ವದಲ್ಲಿ ಬಂಗಾಳದಿಂದ ಪಶ್ಚಿಮದಲ್ಲಿ ಸಿಂಧ್ ಮತ್ತು ಬಲೂಚಿಸ್ತಾನಗಳವರೆಗೂ ಕೂಡ ಹಬ್ಬಿತು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಅವುಗಳು ಸಾಮ್ರಾಜ್ಯದ ಉದ್ದಗಲಕ್ಕೂ ಕೂಡ ದೊರೆತಿವೆ. ಅಶೋಕನು ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಹಲವಾರು ಯೋಜನೆಗಳನ್ನು ನಿರ್ಮಿಸಿ ಯಶಸ್ವಿಯಾಗ್ತಾನೆ. ಉತ್ತಮ ಆಡಳಿತಗಾರನೂ ಕೂಡ ಆಗಿದ್ದ. ಹಾಗೆ ಈತನನ್ನು ಭಾರತದ ಮೊಟ್ಟ ಮೊದಲ ಸಾಮ್ರಾಟನಾಗಿದ್ದಾನೆ. ಮುಂದನೆಯ ಪ್ರಶ್ನೆ 35ನೇದು, ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದು ಆಡಳಿತ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಶಿಕ್ಷಣ ಮತ್ತು ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ, ಲಲಿತ ಕಲೆಗಳು. 36ನೆಯ ಪ್ರಶ್ನೆ, ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷ್ ಆಳ್ವಿಕೆಯ ಪ್ರಭಾವವನ್ನು ಕುರಿತು ವಿವರಣೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಬ್ರಿಟಿಷರು ಭಾರತವನ್ನು 200 ವರ್ಷಗಳವರೆಗೂ ಕೂಡ ಕಾಲಗಳವರೆಗೂ ಕೂಡ ಆಳ್ವಿಕೆಯನ್ನು ಮಾಡ್ತಾರೆ. ಭಾರತವನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿಯೂ ಕೂಡ ಶೋಷಿಸಿದರು. ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಭಾರತದ ಆರ್ಥಿಕತೆಯು ಮೇಲೆ ಗಾಢವಾದಂತಹ ಪ್ರಭಾವ ಬೀರಿತು. ಭೂಕಂದಾಯವು ಸರ್ಕಾರಗಳಿಗೆ ಪ್ರಮುಖ ಆದಾಯದ ಮೂಲವಾಗಿತ್ತು. ಆಡಳಿತಕ್ಕೆ, ಬೃಹತ್ ಸೇನೆಯ ನಿರ್ವಹಣೆಗೆ, ಯುದ್ಧಗಳಿಗಾಗಿ ಮತ್ತು ತಮ್ಮ ಐಷಾರಾಮಿ ಜೀವನಕ್ಕೆ ಈ ಖರ್ಚಿನ ಭಾರವನ್ನು ಭಾರತೀಯ ಕೃಷಿಕರು ಮತ್ತು ರೈತರ ಮೇಲೆ ಹೇರಲಾಗ್ತಾ ಇತ್ತು. ಇದರ ಜೊತೆಗೆ ಭಾರತದಲ್ಲಿ ಹಳೆಯ ಕಂದಾಯ ಪದ್ಧತಿಯೂ ಕೂಡ ಅಸ್ತಿತ್ವದಲ್ಲಿತ್ತು. ಹೋಗಿ ನೋಡಿ, ಶಾಶ್ವತ ಕಂದಾಯ ಪದ್ಧತಿ ಮತ್ತು ಜಮೀನ್ದಾರಿ ಪದ್ಧತಿ 1793ರಲ್ಲಿ ಪ್ರಾರಂಭವಾಗುತ್ತೆ. ಹಾಗೆ ರೈತವಾರ ಪದ್ಧತಿ, ಮಹಲ್ವಾರ ಪದ್ಧತಿ, ಇಷ್ಟು ಆರ್ಥಿಕತೆಯ ಮೇಲೆ ಬ್ರಿಟಿಷರ ಆಳ್ವಿಕೆಯ ಪ್ರಭಾವ ಬೀರಿದಂತಹ ಪ್ರಮುಖವಾದಂತಹ ಅಂಶಗಳಾಗಿತ್ತು. ಹಾಗೆ ಮುಂದಿನದು ಹೀಗೆ ಸಂಬಂಧಿಸಿರುವಂಥದ್ದು, ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. 1ನೇ ತರೈನ್ ಕದನ, ಬೀದರ್ನಲ್ಲಿ ಮದ್ರಸಾ ನಿರ್ಮಾಣ, 3ನೇ ಬೌದ್ಧ ಧರ್ಮ ಸಮ್ಮೇಳನ, ಗುಪ್ತ ಶಕೆಯ ಆರಂಭ. ಹಾಗೆ ಸೂಚನೆಗಳನ್ವಯ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದ್ದಾರೆ. ಈ ಒಂದು ಭೂಪಟವನ್ನು ಗುರುತಿಸುವಂತಹದ್ದು, ಹಾಗೆ ಐತಿಹಾಸಿಕ ಸ್ಥಳದ ಬಗ್ಗೆ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ಕೊಡ್ತೇನೆ. ಮುಂದಿನದು ಭಾಗ ಎಫ್ಗೆ ಸಂಬಂಧಿಸಿರುವಂಥದ್ದು, ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಮಾತ್ರ ಇರುವಂತಹ ಪ್ರಶ್ನೆ ಇದು. ಕೆಳಗಿನ ಪ್ರಶ್ನೆಯನ್ನು 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಕ್ಬರನ ಸೈನಿಕ ಸಾಧನೆಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಷ್ಟು ನಿಮ್ಮ ಒಂದು ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ, ಭಾರತದ ಇತಿಹಾಸದ 2ನೆಯ ಮಾದರಿ ಪ್ರಶ್ನೆ ಪತ್ರಿಕೆಯು ಸಂಪೂರ್ಣವಾದಂತಹ ಉತ್ತರವಾಗಿತ್ತು. ಧನ್ಯವಾದಗಳು.